ನನ್ನ ಹೆಸರು ಗುಣಶೇಖರ್ ಅಂತೇಳ್ಬಿಟ್ಟು ಹೇಳಿ. ಹಲ್ಸೂರಿಂದ ಬಂದಿದ್ದೀನಿ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಅಲ್ಲಿ ಮೆಡಿಷನ್ಸೇ ಇರಲ್ಲ. ಈಗ ನೀವು ಹೇಳ್ತೀರಾ ಈ ಹಾರ್ಟ್ ಅಟ್ಯಾಕ್ ಏನು ಇವತ್ತು ಹೊಸ್ದಾಗಿ ಬಂದಿಲ್ಲ, ಇದು ಕಾಮನ್ ಆಗಿದೆ ಅಂತ ಹೇಳ್ತಿದ್ದೀರ. ಆದರೆ ನಮ್ಮ ಕ್ಲಿನಿಕ್ ಅಂತೇಳ್ಬಿಟ್ಟು ಕ್ಲಿನಿಕ್ ಮಾಡಿದ್ದಾರೆ. ಅಲ್ಲಿ ಅವರು ಬ್ಲಡ್ ಚೆಕಪ್ ಮಾಡಿದ್ರೂ ಇಲ್ಲ ಆಗಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗಿ, ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗಿ, ನಮ್ಮ ಹತ್ರ ಇಲ್ಲ. ಒಂದು ಜಸ್ಟ್ ಒಂದು ಸಿರಿಂಜ್ ತೆಗೆದು ಹಾಕಬೇಕಂದ್ರೂ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಏನಾದರೂ ಆದರೆ ನಮಗೆ ತೊಂದರೆ ಆಗ್ತಾಯಿದೆ, ಎಲ್ಲರೂ ನಮ್ಮನ್ನು ಅಬ್ಜೆಕ್ಷನ್ ಮಾಡ್ತಾರೆ, ನಾವು ಇಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದಕ್ಕೂ ನಮಗೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀವು ಸರ್ಕಾರಕ್ಕೆ ಯಾವ ಎಚ್ಚರಿಕೆ ಕೊಡ್ತೀರಾ? ಇದನ್ನು ನಾವು ಸಚಿವರ ಗಮನಕ್ಕೆ, BBMP ಅವ್ರ ಗಮನಕ್ಕೆ ತರ್ತೀನಿ ನಾನು. ಸೊ ಗೌರ್ಮೆಂಟ್ ಮೆಡಿಕಲ್ ಫೆಸಿಲಿಟಿ ಜಾಸ್ತಿ ಆಗಬೇಕು. ಅಂದರೆ ಈಗ ಇವನ್ನು ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂದರೆ, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು, ವೈದ್ಯರ ಕೊರತೆ ಇದೆ, ನರ್ಸ್ಗಳ ಕೊರತೆ ಇದೆ, ಟೆಕ್ನಿಷಿಯನ್ ಕೊರತೆ ಇದೆ. ಅದನ್ನು ನಾವು ಫಿಲಪ್ ಮಾಡಬೇಕು. ಅದು ಬಹಳ ಮುಖ್ಯವಾದದ್ದು. ಕೇವಲ ಆಸ್ಪತ್ರೆಗಳ ಕಟ್ಟಡಗಳಿಂದ ಆಗಲಿ, ಉಪಕರಣಗಳಿಂದ ಆಗಲಿ ಅಷ್ಟರಲ್ಲೇ ಚಿಕಿತ್ಸೆ ಕೊಡೋಕ್ಕಾಗಲ್ಲ. ನಾವು ಇದನ್ನು ಸಿಬ್ಬಂದಿಯನ್ನು, ವೈದ್ಯಕೀಯ ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಯರನ್ನ ನೇಮಕ ಮಾಡಬೇಕು. ಅಲ್ಲಿ ನಾವು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕಾಗಿರೋದು, ಹೆಚ್ಚು ಗಮನ ಕೊಡಬೇಕು. ಮತ್ತು ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಒಂದು ಸಣ್ಣ ಹೃದ್ರೋಗ ಘಟಕವನ್ನು ಮಾಡಲೇಬೇಕು. ಅದು ಬಹಳ ಸ್ಟ್ರೆಸ್ ಮಾಡ್ತಾ ಇದೆ. ಆಗಲೇಬೇಕು. ಹಲೋ ಸರ್, ನನ್ನ ಹೆಸರು ಕಾವ್ಯ ಅಂತ. ಐ ಆಮ್ ಫ್ರಮ್ ಹಿತಾ ಆಯುರ್ವೇದಿಕ್ ಕಾಲೇಜ್. ಸರ್, ರೀಸೆಂಟ್ಲಿ ಬಂದ ನ್ಯೂಸ್ ಪ್ರಕಾರ ಸರ್ ಶೆಫಾಲಿ ಅವರು, ಅಂದರೆ ಶೆಫಾಲಿ ಫಿಲ್ಮ್ ಆಕ್ಟ್ರೆಸ್, 42 ವರ್ಷದ ಆ್ಯಂಟಿ ಏಜಿಂಗ್ ಡ್ರಗ್ಸ್. ಹಾಂ ಎಸ್ ಸರ್, ಅವರು ಸಾಯೋಕ್ಕಿಂತ ಮುಂಚೆ ಉಪವಾಸ ಇದ್ರಂತೆ ಸರ್. ಲೈಕ್ ಎಕ್ಸೆಸಿವ್ ಒಬೆಸಿಟಿಯಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಾಮನ್ ಅಂತ. ಬಟ್ ವಾಟ್ ಅಬೌಟ್ ಎಕ್ಸೆಸಿವ್ ಡಯಟಿಂದ ಹಾರ್ಟ್ ಅಟ್ಯಾಕ್, ಏನು ರಿಲೇಷನ್ ಇರ್ಬೋದು ಅಂತ? ಈ ಥರದ 2 ಪ್ರಕರಣಗಳನ್ನು ನಾನು ಗಮನಿಸಿದ್ದೀನಿ ಸರ್. ಯಾವುದೋ ಡಯಟಲ್ಲಿದ್ದರು, ಸ್ಟ್ರಿಕ್ಟ್ ಡಯಟಲ್ಲಿದ್ದರು ಹಾರ್ಟ್ ಅಟ್ಯಾಕ್. ಅದೇ ಏನಾಗುತ್ತೆ, ಇದು ತುಂಬ ಡಯಟ್ ಇದ್ದಾಗ ಏನು ಶರೀರದಲ್ಲಿ ವ್ಯತ್ಯಾಸ ಆಗುತ್ತೆ ನೋಡಬೇಕು. ಅವ್ರಿಗೆ ಸೋಡಿಯಂ ಲೆವೆಲ್ ಕಡಿಮೆ ಆಗುತ್ತಾ, ಪೊಟ್ಯಾಷಿಯಮ್, ಅವೆಲ್ಲ ಭಾರಿ ಕ್ರಿಟಿಕಲ್ ಇಂಗ್ರೀಡಿಯೆಂಟ್ಸ್ ನಮ್ಮ ಶರೀರಕ್ಕೆ. ಸೊ ತುಂಬ ಡಯಟ್ ಮಾಡೋದು, ಕಡಿಮೆ ತಿಂದವನು ಹೆಚ್ಚು ಆರೋಗ್ಯಕಾರಿ ಅನ್ನೋದು ನಮ್ಮ ನಂಬಿಕೆ. ಅಲ್ಲಲ್ಲ, ಅದಕ್ಕೆ ಈಗ ನಮಗೆ ನಮ್ಮ ಶರೀರಕ್ಕೆ ಇಷ್ಟು ಸಾಲ್ಟ್ ಬೇಕಾಗಿರುತ್ತೆ, ನಮ್ಮ ಶರೀರಕ್ಕೆ ಇಷ್ಟು ಸೋಡಿಯಂ ಸಾಲ್ಟು ಅಥವಾ ಪೊಟ್ಯಾಷಿಯಮ್ ಸಾಲ್ಟ್ ಬೇಕಾಗಿರುತ್ತೆ. ಸೊ ಅದು ತುಂಬ ಬೇಸಿಕ್ ರಿಕ್ವೈರ್ಮೆಂಟನ್ನು ಕೊಡದೇ ಇದ್ದಾಗ ಅದಾಗ್ಬೋದು. ಸೊ ನಂತರ ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ ತೂಕ ಜಾಸ್ತಿ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಇಲ್ಲ. ತುಂಬ ಸಣ್ಣಕ್ಕಿದ್ದವ್ರಿಗೆ, ತುಂಬ ತೂಕ ಕಡಿಮೆ ಇದ್ದವ್ರಿಗೂ ಆಗ್ಬೋದು. 40 to 45% ಹಾರ್ಟ್ ಅಟ್ಯಾಕ್ ಆಗೋರಲ್ಲಿ ತೂಕ ಕಡಿಮೆನೇ ಇರುತ್ತೆ, ನಾರ್ಮಲ್ಗಿಂತ ಕಡಿಮೆನೇ ಇರುತ್ತೆ. ಸೊ ಅದರಿಂದ ಇನ್ನೊಂದು ಒಬೆಸಿಟಿ ಪ್ಯಾರಾಡಾಕ್ಸ್ ಅಂತಲೂ ಇದೆ. ತುಂಬ ಒಬೀಸ್ ಇರ್ತಾರೆ, ರಕ್ತನಾಳ ನಾರ್ಮಲ್ ಇರುತ್ತೆ. ಅದೊಂದು ಒಬೆಸಿಟಿ ಪ್ಯಾರಾಡಾಕ್ಸ್ ಅಂತ ಅದು ಇದೆ. ಇನ್ನೊಂದು ಈ ಥರ ತುಂಬ ಥಿನ್ನಾಗಿರ್ತಾರೆ, ಹಾರ್ಟ್ ಅಟ್ಯಾಕ್. ಅದಕ್ಕೆ ಥಿನ್ ಫ್ಯಾಟ್ ಇಂಡಿವಿಜುವಲ್ಸ್ ಅಂತೀವಿ ನಾವು. ಈ ಅಂದರೆ ಯಾವಾಗಲೂ ಅಷ್ಟೇ, ಥಿನ್ ಫ್ಯಾಟ್ ಇಂಡಿವಿಜುವಲ್ಸ್ ಅಂದರೆ ಏನು, ಅವ್ರ ಶರೀರದ ತೂಕ ನಾರ್ಮಲ್ಲೇ ಇರುತ್ತೆ, ತೆಳ್ಳಗೆ ಇದ್ರೂ ಕೊಬ್ಬು ಜಾಸ್ತಿ ಇರುತ್ತೆ. ಬಟ್ ಈ ಒಬೆಸಿಟಿ, ಸೆಂಟ್ರಲ್ ಒಬೆಸಿಟಿ, ಹೊಟ್ಟೆ ತುಂಬ ಜಾಸ್ತಿ ಇರುತ್ತೆ, ಹೊಟ್ಟೆ ತುಂಬ ಜಾಸ್ತಿ ಇರುತ್ತೆ. ಹೊಟ್ಟೆ ದಪ್ಪ ಕೈ ಕಾಲು ಸಣ್ಣ ಅಂತ ನಮ್ಮ ಹಳ್ಳಿ ಕಡೆ ಅಂತಿದ್ರು. ಓಕೆ, ಅದೇ ಅಂದರೆ ಅದಕ್ಕೆ ಯಾರೋ ಒಂದು ಚಿತ್ರ ಹಾಕಿದ್ರು ಇದರಲ್ಲಿ, ಯಾವುದೋ ವಾಟ್ಸಾಪಲ್ಲಿ. ಅವನು ಕುಂಬಳಕಾಯಿ ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಕುಂಬಳಕಾಯಿ ಅವನಿಗೆ ತುಂಬ ಹೊಟ್ಟೆ, ಆಲ್ಮೋಸ್ಟು ಪ್ರೆಗ್ನೆಂಟ್ ಲೇಡಿ ನೋಡ್ದಂಗೆ ಆಗುತ್ತೆ. ಅದಕ್ಕೆ ಅವನು ಏನು ಹಾಕಿರ್ತಾರೆ ಅಂದರೆ, ಇದು ತೋಟದಲ್ಲಿ ಬೆಳೆದಿದ್ದು, ಇದು ಮನೇಲಿ ಬೆಳೆದಿದ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.